ಅಲ್ಲಿವರೆಗೆ ಹೋರಾಟ, ಅಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಪೂರಿಕರು 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 ವತಿಯಿಂದ 25 ಹಾಗೂ 26ನೇ ತಾರೀಕು ಸೋಮವಾರ ಮತ್ತು ಮಂಗಳವಾರ ಮುಷ್ಕರವನ್ನು ಘೋಷಣೆ ಮಾಡಿದ್ದೀವಿ. ನಮ್ಮ 16 ಬೇಡಿಕೆಗಳನ್ನು ಇಟ್ಕೊಂಡು ಅದರಲ್ಲಿ ಮುಖ್ಯ ಇರತಕ್ಕಂಥ ಬೇಡಿಕೆ ಏನಂತಂದರೆ ಮೆಸೆಂಜರ್ ಅಂದರೆ ಸಂದೇಶವಾಹಕ ನೇಮಕಾತಿ ಆಗಬೇಕಂತೇಳಿ ಕಳೆದ 29 ವರ್ಷಗಳಿಂದ ಅದು ಸ್ಥಗಿತಗೊಂಡಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ. ಅದನ್ನು ಪುನರಾರಂಭ ಪಡಿಸಬೇಕಂತೇಳಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಮ್ಯಾನೇಜ್ಮೆಂಟ್ ಜೊತೆಗೆ ಕಂಟಿನ್ಯೂಸ್ ಆಗಿ ನೆಗೋಸಿಯೇಷನ್ ನಡೀತಾ ಇದೆ. ಅದರೊಟ್ಟಿಗೆ ಆರ್ಮಡ್ ಗಾರ್ಡ್ ರಿಕ್ರೂಟ್ಮೆಂಟ್, ಆರ್ಮಡ್ ಗಾರ್ಡ್ ಅಂತ ಸಶಸ್ತ್ರ ರಕ್ಷಕರು ಬೇಕೇ ಬೇಕು. ನಾವೆಲ್ಲರಿಗೂ ತಿಳಿದಂತಹ ಎಲ್ಲ ಕಡೆಗೂ ದರೋಡೆ ಕಳ್ಳತನ ಎಲ್ಲವೂ ಆಗ್ತಾಯಿದೆ. ಹಾಗಾಗಿ ಗ್ರಾಹಕರಿಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರ ಸುರಕ್ಷತೆಯ ದೃಷ್ಟಿಕೋನದಿಂದ, ಯಾಕಂದರೆ ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥ ಬ್ಯಾಂಕ್ನವರು ಇರೋದರಿಂದ ಅಲ್ಲಿ ರಕ್ಷಕರ ಅವಶ್ಯಕತೆ ಇರೋದರಿಂದ ಅದು ಕಳೆದ 4-5 ವರ್ಷದಿಂದ ಸ್ಥಗಿತಗೊಂಡಿದೆ. ಅದನ್ನು ಪುನರಾರಂಭ ಮಾಡಬೇಕಂತೇಳಿ ಅದರೊಟ್ಟಿಗೆ 2010 ನಂತರದಲ್ಲಿ ಯಾರು NPSನಲ್ಲಿ ವೃತ್ತಿಗೆ ಸೇರಿದ್ದಾರೆ ಎಲ್ಲರಿಗೂ ಕೂಡ NPSನಲ್ಲಿ ತಮ್ಮ ಆಪ್ಷನ್ ಚಾಯ್ಸ್ ಆಪ್ಷನ್ನ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟರೂ ಕೂಡ ನಮ್ಮ ಬ್ಯಾಂಕಿನ ವತಿಯಿಂದ ಇನ್ನು ಆಪ್ಷನ್ನ ನಮಗೆ ಕೊಟ್ಟಿಲ್ಲ. ಫಂಡ್ ಮ್ಯಾನೇಜರ್ನ ಚೇಂಜ್ ಮಾಡುವಂಥದ್ದು ಆಪ್ಷನ್ನು ಕೊಡಬೇಕಂತ ಕೇಳ್ತಾ ಇದ್ದೀವಿ. ಮತ್ತು ಅದರೊಟ್ಟಿಗೆ 2019 ನಂತರ ಯಾರು ನಮ್ಮಲ್ಲಿ ಭರ್ತಿ ಆಗಿದ್ದಾರೆ ಕ್ಲರಿಕಲ್ ರಿಕ್ರೂಟ್ಮೆಂಟಲ್ಲಿ ಅವರೆಲ್ಲರಿಗೂ ಇಂಟ್ರೆಸ್ಟೆಡ್ ಟ್ರಾನ್ಸ್ಫರ್ನ ನಿಲ್ಲಿಸಿದ್ದಾರೆ. ಅದು ಯೂನಿಲ್ಯಾಟ್ರಲ್ ಆಗಿ ಒಂದೇ ಥರದ ಏಕಪಕ್ಷೀಯವಾಗಿ ಮ್ಯಾನೇಜ್ಮೆಂಟ್ ನಿಲ್ಲಿಸಿದೆ. ಅದೆಲ್ಲದರಿಂದ ಮತ್ತೆ ಪುನರಾರಂಭ ಮಾಡಬೇಕು. ಅವರೆಲ್ಲರಿಗೂ 2019 ನಂತರ ಯಾರು ಬ್ಯಾಂಕಿಗೆ ಸೇರ್ಪಡೆಗೊಂಡಿದ್ದಾರೆ ಅವರೆಲ್ಲರಿಗೂ ಟ್ರಾನ್ಸ್ಫರ್ ಅವಕಾಶವನ್ನು ಕೊಡಬೇಕು ಅಂತೇಳಿ ನಾವು ಪ್ರಮುಖವಾದಂಥ 16 ಬೇಡಿಕೆಗಳಿದ್ದಾವೆ. ಇದರಲ್ಲಿ ಪಿಂಚಣಿದಾರರ ಬೇಡಿಕೆಗಳು ಇದ್ದಾವೆ. ಮತ್ತು ಇದನ್ನೆಲ್ಲದನ್ನು ಇಟ್ಕೊಂಡು ನಾವು ಇವತ್ತಿನ ದಿವಸ ಒಂದು ಜನರಲ್ಲಿ ಮತ್ತು ನಮ್ಮ ಆಡಳಿತ ಮಂಡಳಿ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಇವತ್ತು ನಾವು ಮೇಣದ ಬತ್ತಿಯ ಮೆರವಣಿಗೆಯನ್ನು ಮೋಹನ್ ಲಾಡ್ಜಿಂದ ಪ್ರಾರಂಭಿಸಿ ನಮ್ಮ SBI ಸ್ಟೇಷನ್ ಬಜಾರ್ ಶಾಖೆಯಿಂದ ಮೋಹನ್ ಲಾಡ್ಜ್, ಅಲ್ಲಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ನಾವು ಇವತ್ತು ಇದನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಈ 2 ದಿನದ ಇವತ್ತೂ ಕೂಡ ನಮ್ದು ಇನ್ನೂ ಮೀಟಿಂಗ್ ನಡೀತಾ ಇದೆ. ನಮ್ಮ ಫೆಡರೇಷನ್ನ ಎಲ್ಲ ನಾಯಕರೊಟ್ಟಿಗೆ ಆಡಳಿತ ಮಂಡಳಿಯವರ ಒಂದು ಮೀಟಿಂಗ್ ನಡೀತಾ ಇದೆ. ಅದು ಫಲಶ್ರುತಿ ಆದರೆ ಮುಷ್ಕರವನ್ನು ನಾವು ಹಿಂಪಡಿಬಹುದು. ಹಾಗಾಗಿ ಅದಕ್ಕೋಸ್ಕರನೂ ನಾವು ವೇಟ್ ಮಾಡ್ತಾ ಇದ್ವಿ. ಆದರೆ ನಮ್ಮ ಯಾವ 2ನೇ ತಾರೀಕಿಗೆ ಸ್ಟ್ರೈಕ್ ನೋಟಿಸ್ ಕೊಟ್ಟಂತಹ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ, ಈ ಫೆಡರೇಷನ್ನ ಕಾರ್ಯಕ್ರಮ ನಾವು ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಹಮ್ಮಿಕೊಂಡಿದ್ವಿ. ಧನ್ಯವಾದ. ನಿಮ್ಮ ಹೆಸರು? ನವೀನ್ ಕಾಗಲ್ಕರ್, ಉಪ ಪ್ರಧಾನ ಕಾರ್ಯದರ್ಶಿ, ಸ್ಟೇಟ್ ಬ್ಯಾಂಕ್ ಸ್ಟಾಫ್.